ನಮಸ್ಕಾರ. ಕಿವೀಸ್ ವಿರುದ್ಧದ 4ನೇ ಟಿ20 ಪಂದ್ಯಕ್ಕಾಗಿ ವೈಜಾಗ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ಅಭಿಷೇಕ್ ಸೂರ್ಯ ರೆಡ್ ಹಾಟ್ ಫಾರ್ಮ್, ತಂಡದಲ್ಲಿ ಹಬ್ಬಿತು ಸಂತೋಷದ ಅಲೆ, ಎಂಟ್ರಿ ಕೊಟ್ಟರು ವೈಸ್ ಕ್ಯಾಪ್ಟನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 4ನೇ ಟಿ20 ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ 3 ದೊಡ್ಡ ಗುಡ್ ನ್ಯೂಸ್ಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಹಾಗೂ ಯುವರಾಜ್ ಸಿಂಗ್ ಇವರಿಬ್ಬರಲ್ಲಿ ಟಿ20 ಕಂಡ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನ ಕಮೆಂಟ್ ಮಾಡಿ. ಹೌದು, ಸದ್ಯ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 5 ಪಂದ್ಯಗಳ ಟಿ20 ಸರಣಿ ನಡೆಯುತ್ತಿದೆ ಸ್ನೇಹಿತರೆ. ಈಗಾಗಲೇ ಮೊದಲ 3 ಪಂದ್ಯಗಳು ಮುಕ್ತಾಯಗೊಂಡಿದ್ದು 3 ಪಂದ್ಯಗಳಲ್ಲಿಯೂ ಮೆನ್ ಇನ್ ಬ್ಲೂ ಪಡೆ ಏಕಪಕ್ಷೀಯ ರೀತಿಯಲ್ಲಿ ಗೆಲುವು ದಾಖಲಿಸುವುದರೊಂದಿಗೆ ಇನ್ನೆರಡು ಪಂದ್ಯ ಬಾಕಿ ಇರುವಾಗಲೇ ಸರಣಿಯನ್ನ 3-0 ಅಂತರದಿಂದ ಕೈವಶಪಡಿಸಿಕೊಂಡಿದೆ ಸ್ನೇಹಿತರೆ. ಈ ಮೂಲಕವಾಗಿ ಓಡಿಐ ಸರಣಿ ಸೋಲಿಗೆ ಭಾರತ ಸರಿಯಾಗಿ ರಿವೆಂಜ್ ತೀರಿಸಿಕೊಂಡಿದೆ ಅಂತ ಹೇಳಬಹುದು. ಇದೀಗ ಉಭಯ ತಂಡಗಳ ನಡುವಿನ 4ನೇ ಟಿ20 ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಉಭಯ ತಂಡಗಳ ನಡುವಿನ 4ನೇ ಟಿ20 ಪಂದ್ಯ ಇದೇ ಜನವರಿ 28ರಂದು ಅಂದ್ರೆ ಬುಧವಾರ ನಡೆಯಲಿದೆ ಸ್ನೇಹಿತರೆ. ಮತ್ತು ಈ ಪಂದ್ಯ ವಿಶಾಖಪಟ್ಟಣಂನ ಡಾಕ್ಟರ್ ವೈಎಸ್ ರಾಜಶೇಖರ್ ರೆಡ್ಡಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈಗಾಗಲೇ ಉಭಯ ತಂಡಗಳು ವೈಜಾಗ್ ಕೂಡ ತಲುಪಿವೆ ಮತ್ತು ಪ್ರಾಕ್ಟೀಸ್ ಕೂಡ ಶುರು ಮಾಡಿಕೊಂಡಿವೆ. ಸರಣಿಯಲ್ಲಿ ಉಳಿದಿರುವ ಇನ್ನು 2 ಪಂದ್ಯಗಳು 2026ರ ಟಿ20 ವರ್ಲ್ಡ್ ಕಪ್ ಪಾಯಿಂಟ್ ಆಫ್ ವ್ಯೂ ನಿಂದ ಟೀಂ ಇಂಡಿಯಾಗೆ ತುಂಬಾ ಮಹತ್ವದ್ದಾಗಿದೆ ಸ್ನೇಹಿತರೆ. ಬೆಂಚ್ ಬಲ ಟೆಸ್ಟ್ ಮಾಡಲು ಈ 2 ಪಂದ್ಯಗಳು ಯೂಸ್ ಆಗಲಿವೆ. ಇದಲ್ಲದೆ ವಿಶ್ವಕಪ್ ನಂತಹ ಮಹತ್ವದ ಹಾಗೂ ದೊಡ್ಡ ಟೂರ್ನಮೆಂಟ್ಗೂ ಮುನ್ನ ಇದು ರಿಹರ್ಸಲ್ ಆಗಿರಲಿವೆ ಈ 2 ಮ್ಯಾಚ್ಗಳು ಸ್ನೇಹಿತರೆ. ಅತ್ತ ಭಾರತ ವಿರುದ್ಧ ತನ್ನ ಮಾನವನ್ನ ಉಳಿಸಿಕೊಳ್ಳಲು ಎದುರು ನೋಡುತ್ತಿದೆ ಸ್ನೇಹಿತರೆ. ಈ ಕಾರಣಗಳಿಂದ ಈ 2 ಪಂದ್ಯಗಳು ಕೂಡ ಮಹತ್ವವನ್ನ ಪಡೆದುಕೊಂಡಿವೆ. ಈ ಮಧ್ಯೆ ಇದೀಗ ಟೀಂ ಇಂಡಿಯಾ ವೈಜಾಗ್ ತಲುಪಿದ ತಕ್ಷಣ 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಅಭಿಷೇಕ್ ಶರ್ಮಾ ರವರ ರೆಡ್ ಹಾಟ್ ಫಾರ್ಮ್ ಕುರಿತಾಗಿ. ಹೌದು, ಟೀಂ ಇಂಡಿಯಾದ ಡ್ಯಾಶಿಂಗ್ ಓಪನರ್ ಅಭಿಷೇಕ್ ಶರ್ಮಾ ಟಿ20 ಕ್ರಿಕೆಟ್ ನಲ್ಲಿ ವಿಡಿಯೋ ಗೇಮ್ ರೀತಿಯ ಆಟವನ್ನ ಆಡುತ್ತಿದ್ದಾರೆ. ಬಾಲ್ ಇರೋದೇ ದಂಡಿಸೋಕೆ ಎನ್ನುವ ಮಂತ್ರವನ್ನ ಕರಗತ ಮಾಡಿಕೊಂಡಿದ್ದಾರೆ. ಕಿವೀಸ್ ಬೌಲರ್ ಗಳನ್ನ ಅಟ್ಟಾಡಿಸಿ ಹೊಡೆಯುತ್ತಿರುವ ಇವರು ಪಂದ್ಯದಿಂದ ಪಂದ್ಯಕ್ಕೆ ಅಪಾಯಕಾರಿ ಆಗುತ್ತಿದ್ದಾರೆ ಸ್ನೇಹಿತರೆ. ಅದರಲ್ಲಿಯೂ ಕಳೆದ 3ನೇ ಪಂದ್ಯದಲ್ಲಿ ಕೇವಲ 14 ಎಸೆತಗಳಿಂದ ಆಫ್ ಸೆಂಚುರಿ ಸಿಡಿಸುವ ಮೂಲಕ ಟೀಂ ಇಂಡಿಯಾ ತಂಡದ ಪರ ಸೆಕೆಂಡ್ ಫಾಸ್ಟೆಸ್ಟ್ ಆಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದ್ದಾರೆ. ಇದೀಗ ಅಭಿಷೇಕ್ ರೆಡ್ ಹಾಟ್ ಫಾರ್ಮ್ ನಲ್ಲಿರುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಇನ್ನು 2ನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಸೂರ್ಯಕುಮಾರ್ ಯಾದವ್ ಬಗ್ಗೆ. ಹೌದು, ಟೀಂ ಇಂಡಿಯಾದ ಕ್ಯಾಪ್ಟನ್ ಸ್ಕೈ ಕಳೆದ ವರ್ಷ ಒಂದೇ ಒಂದು ಅರ್ಧಶತಕ ಬಾರಿಸಲು ತಿಣುಕಾಡ್ತಾ ಇದ್ರು. ಆದರೆ ಇದೀಗ ಈ ವರ್ಷ ಆಡಿದ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಸಿಡಿಸುವ ಮೂಲಕ ವರ್ಲ್ಡ್ ಕಪ್ಗೂ ಮುನ್ನ ಸೂರ್ಯ ಕೂಡ ಲಯ ಕಂಡುಕೊಂಡಿರುವುದು ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. ಇನ್ನು 3ನೇ ಮತ್ತು ಕೊನೆಯ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ರವರ ಕಮ್ ಬ್ಯಾಕ್ ವಿಚಾರವಾಗಿ. ಹೌದು, ಟೀಂ ಇಂಡಿಯಾದ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ 2ನೇ ಟಿ20 ಪಂದ್ಯದ ವೇಳೆ ಗಾಯಗೊಂಡಿದ್ದರು. ಹೀಗಾಗಿ ಅವರು 3ನೇ ಪಂದ್ಯದಿಂದ ಹೊರಗುಳಿದಿದ್ದರು. ಆದ್ಯಾಗೂ ಇದೀಗ ಅವರು ರಿಕವರಿ ಆಗಿದ್ದು 4ನೇ ಪಂದ್ಯದ ವೇಳೆ ತಂಡವನ್ನ ಕೂಡಿಕೊಳ್ಳದಲ್ಲದೆ ಪ್ಲೇಯಿಂಗ್ 11ನ ಭಾಗವಾಗಲಿದ್ದಾರೆ. ಇದರೊಂದಿಗೆ ಅಕ್ಷರ್ ರೀ ಎಂಟ್ರಿ ನೀಡುತ್ತಿರುವುದು ಕೂಡ ಗುಡ್ ನ್ಯೂಸ್ ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.